ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇವಾರೋಸ್ ರೆಸಿಪೀಸ್. ಇವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಮಾವಿನ ಹಣ್ಣನ್ನು ಉಪಯೋಗಿಸಿ ಸೇಮಿಗೆ ಸಾಬುದಾನ ಪಾಯಸವನ್ನು ಹೇಗೆ ಮಾಡುವುದು ಅಂತ ನೋಡೋಣ. ತುಂಬ ಟೇಸ್ಟಿ ಹಾಗೂ ಬೇಗನೆ ಮಾಡುವಂತಹ ರೆಸಿಪಿ. ಹೇಗೆ ಮಾಡುವುದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಸಾಬುದಾನ ಅಥವಾ ಸಬ್ಬಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಇದನ್ನು 1 ರಿಂದ 2 ಗಂಟೆ ನೆನೆಸಲಿಕ್ಕೆ ಇಡ್ತಾ ಇದ್ದಾನೆ. ಕಾವಲಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದಾನೆ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಕಪ್ ಆಗುವಷ್ಟು ಸೇಮಿಗೆಯನ್ನು ಹಾಕ್ತಾ ಇದ್ದಾನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕುಂಟು. ಗೋಲ್ಡನ್ ಬ್ರೌನ್ ಕಲರ್ ಆಗುವವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಸೇಮಿಗೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ಸೆಪರೇಟ್ ಪ್ಲೇಟಿಗೆ ತೆಗೆದಿಡ್ತಾ ಇದ್ದಾನೆ. ಅದೇ ಕಾವಲಿಗೆ ಅರ್ಧ ಕಪ್ ಆಗುವಷ್ಟು ಡ್ರೈ ಫ್ರೂಟ್ಸ್ ಅನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಗೋಡಂಬಿ, ಬಾದಾಮ್ ಹಾಗೂ ಪಿಸ್ತಾವನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕು. ಇದನ್ನೀಗ ಸೆಪರೇಟ್ ಬೌಲಿಗೆ ತೆಗೆದಿಡ್ತಾ ಇದ್ದೇನೆ. ಸಾಬುದಾನ ಚೆನ್ನಾಗಿ ನೆನೆದಿದೆ. ಇದರಲ್ಲಿದ್ದ ಎಕ್ಸ್ಟ್ರಾ ನೀರನ್ನೀಗ ತೆಗಿತಾ ಇದ್ದೇನೆ. ಒಂದು ಪಾತ್ರೆಗೆ 4 ಕಪ್ ಆಗುವಷ್ಟು ಹಾಲನ್ನು ಸೇರಿಸಿ ಇದನ್ನು ಕುದಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಹಾಲು ಕುದಿಯುವಾಗ ಇದಕ್ಕೆ ನೆನೆಸಿದ ಸಾಬುದಾನವನ್ನು ಹಾಕ್ತಾ ಇದ್ದೇನೆ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು 15 ನಿಮಿಷ ಬೇಯಿಸಬೇಕು. ಸಾಬುದಾನ ಚೆನ್ನಾಗಿ ಬೇಯಬೇಕು. ಸಾಬುದಾನ ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಫ್ರೈ ಮಾಡಿ ಇಟ್ಟ ಸೇಮಿಗೆಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಬೇಯಿಸಬೇಕು. ಒಂದು 5 ನಿಮಿಷ ಸಾಕು ಇದಕ್ಕೆ ಬೇಯಲಿಕ್ಕೆ. ಇದಕ್ಕೀಗ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಹುಡಿ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕರಗಬೇಕು. ಕಾಲು ಟೀ ಸ್ಪೂನ್ ಏಲಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೇನೆ ಹಾಗೂ ಫ್ರೈ ಮಾಡಿದ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಇದಕ್ಕೀಗ ಅರ್ಧ ಕಪ್ ಆಗುವಷ್ಟು ಮಾವಿನ ಹಣ್ಣಿನ ಪ್ಯೂರೆಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡೋಣ. ಮೇಲಿಂದ ಸ್ವಲ್ಪ ಕೇಸರಿಯನ್ನು ಹಾಕ್ತಾ ಇದ್ದೇನೆ. ಈ ಪಾಯಸವನ್ನು ಬಿಸಿ ಬಿಸಿಯೇ ಇರುವಾಗಲೂ ತಿನ್ಬೋದು ಅಥವಾ ಫ್ರಿಜ್ನಲ್ಲಿಟ್ಟು ಕೋಲ್ಡ್ ಮಾಡಿ ಕೂಡ ತಿನ್ಬೋದು. ನನ್ನ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.